ಮಾತಾಡ್ತಾ ಇರೋದು KCET ಪ್ಲಸ್ ಪ್ರೋಗ್ರಾಮ್. ಇವಾಗ ನಾವು ಮಕ್ಕಳಿಗೆ ಹೇಳೋದೇನೆಂದರೆ, ಮಗ ನೀನು ಲಕ್ಷದಲ್ಲಿ ಒಬ್ಬರಾಗು ಅಂತ ಹೇಳ್ತೀವಿ. ಅದೇ ರೀತಿ ಲಕ್ಷದಲ್ಲಿ ಒಬ್ಬರಾಗಂತ ಹೇಳಿದಾಗ ಲಕ್ಷದಲ್ಲಿ ನಾವು ಎಕ್ಸಾಮನ್ನು ಕೊಡಬೇಕಾಗುತ್ತೆ. ಅದೇ ಪ್ರೋಗ್ರಾಮನ್ನು ನಾವು ಆಕಾಶ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ವತಿಯಿಂದ ಮಾಡ್ತಾ ಇರೋದು. ಇವಾಗ 40 ಹುಡುಗರಿನಲ್ಲಿ ಒಂದು ಸ್ಟೂಡೆಂಟು ರ್ಯಾಂಕ್ ಬರ್ಬೋದು. ಅದೇ ಸ್ಟೂಡೆಂಟ್ಗೆ ನಾವು 1,00,000 ಸ್ಟೂಡೆಂಟ್ ಜೊತೆಗೆ ಕಾಂಪಿಟೇಟ್ ಮಾಡಿದಾಗ ರ್ಯಾಂಕ್ ಯಾವ ರೀತಿ ಬರುತ್ತೆ ಅದನ್ನು ನಾವು ಆಕಾಶ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ವತಿಯಿಂದ ಮಾಡಿಸ್ಕೊಡ್ತಾ ಇದ್ದೀವಿ. ಯಾಕಂದರೆ 300ಕ್ಕಿಂತ ಜಾಸ್ತಿ ಬ್ರಾಂಚಸ್ ನಮ್ಮ ಹತ್ರ ಇದೆ. 1,00,000 ಗಂಟಲೆ ಸ್ಟೂಡೆಂಟ್ ನಮ್ಮ ಹತ್ರ ಇದ್ದಾರೆ. ಅವ್ರು ಎಲ್ಲ ಸ್ಟೂಡೆಂಟ್ ಬಗ್ಗೆ ಒಂದೇ ಸಾರಿ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಎಕ್ಸಾಮ್ ಬರೆದಾಗ ಅವರ ರಿಸಲ್ಟು ಲಕ್ಷದಲ್ಲಿ ಬರುತ್ತೆ. ಆವಾಗ ನಾವು ನೋಡ್ಬೋದು ನನ್ನ ಮಗ ಅಥವಾ ನನ್ನ ಮಗಳು ಲಕ್ಷದಲ್ಲಿ ಒಬ್ಬಳು ಅದಾಳೋ ಇಲ್ವೋ ಅಂತ. ಸೊ ಅದನ್ನು ಮಾಡಿಕೊಳ್ಳೋ ಸಲುವಾಗಿ ನಾವು ಆಕಾಶ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ವತಿಯಿಂದ 10th ಮೂವಿಂಗ್ದಿಂದ 11th ಹುಡುಗರಿಗೂ ಇದು KCET ಪ್ಲಸ್ ಬರುತ್ತೆ. 11th 12th ಹೋಗೋ ಹುಡುಗರಿಗೂ ಇದು KCET ಪ್ಲಸ್ ಪ್ರೋಗ್ರಾಮ್ ಬರುತ್ತೆ. ಮತ್ತು ಇವಾಗ ಯಾರು 12th ಎಕ್ಸಾಮ್ ಬರಿತಾ ಇದ್ದಾರೋ ಆ ಸ್ಟೂಡೆಂಟಿಗೆ ಕೂಡ KCET ಪ್ಲಸ್ ಎಕ್ಸಾಮ್ಸನ್ನು ಬರುತ್ತೆ. ಇಲ್ಲಿ ಪ್ರತಿಯೊಂದು ಕ್ವಶನ್ಸನ್ನು ನ್ಯಾಷನಲ್ NTA ಯಾವ ರೀತಿ ಮಾಡುತ್ತೇನೋ ಅದೇ ರೀತಿ KCET ಡಿಪಾರ್ಟ್ಮೆಂಟ್ ಯಾವ ರೀತಿ ಕ್ವಶನ್ಸನ್ನು ಅರೇಂಜ್ ಮಾಡುತ್ತೇನೋ ಅದೇ ರೀತಿ ನಮ್ಮ ಹತ್ರ R&D ಟೀಮ್ ಇದೆ, ರಿಸರ್ಚ್ ಆ್ಯಂಡ್ ಅನಲೈಸಿಸ್ ಟೀಮ್ ಇದೆ. ಆ ರಿಸರ್ಚ್ ಆ್ಯಂಡ್ ಅನಲೈಸಿಸ್ ಟೀಮ್ ವತಿಯಿಂದ ಕ್ವಶನ್ಸನ್ನು ಪ್ರತಿಯೊಂದು ಬ್ರಾಂಚಿಗೆ ಹೋಗುತ್ತೆ. ಲೋಕಲ್ ಫ್ಯಾಕಲ್ಟಿ ಯಾರೂ ಅದನ್ನು ಕ್ವಶನ್ ಫ್ರೇಮ್ ಮಾಡೋದಿಲ್ಲ. ಪ್ರತಿಯೊಂದು ಕ್ವಶನ್ಸ್ ಬರೋದು ರಿಸರ್ಚ್ ಆದ ನಂತರ ಎರರ್ಲೆಸ್ ಕ್ವಶನ್ಸ್, ಎರರ್ಲೆಸ್ ಕೀಸ್. ಈವನ್ ಒಂದು ಸ್ಮಾಲ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೂಡ ಆಗ ನಮ್ಮ ಕ್ವಶನ್ ಪೇಪರ್ನಲ್ಲಿ ಇರೋದಿಲ್ಲ, ನಮ್ಮ ಪ್ಯಾಕೇಜ್ನಲ್ಲಿ ಇರೋದಿಲ್ಲ. ಪ್ರತಿ ವರ್ಷ ಒಂದು ಹಂತವಾಗಿ ಬೆಳೀತಾ ಬಂದಿರೋವಂಥ ಒಂದು ಕಂಪನಿ. 36 ವರ್ಷದಿಂದ ಸತತವಾಗಿ ಟೀಚರ್ಸೇ ನಡೆಸ್ಕೊಂಡು ಬರ್ತಾ ಇರುವಂಥ ಕಂಪನಿ ನಮ್ಮದಾಗಿದೆ. ಸೊ ಅದಕ್ಕೋಸ್ಕರ ನಮ್ಮ ಕರ್ನಾಟಕದಲ್ಲಿ ಕಲ್ಯಾಣ ಮಾಡೋ ಸಲುವಾಗಿ ಒಂದು ಒಳ್ಳೆಯ ಇನ್ಸ್ಟಿಟ್ಯೂಟು ನಮ್ಮ ಹತ್ರ ಬಂದಿದೆ. ನಾವು ಹೊರಗಡೆ ಹೋಗಿ ಕಲಿಯುವಂಥ ಅವಶ್ಯಕತೆ ಇಲ್ಲ. ನಾವು ಕಾಶಿ ಅಂತ ಕರಿತೀವಿ ನಾವು ಇದು ಹುಬ್ಳಿಗೆ, ಅಲ್ಲಿಗೆ ಹೋಗೋವಂಥ ಅವಶ್ಯಕತೆ ಇಲ್ಲ. ಇವಾಗ ಇಲ್ಲೇ ಕೂತು ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಎಜುಕೇಷನನ್ನು ಕೊಡ್ಬೋದು. ಸರ್ ಒಳ್ಳೆ ರೀತಿಯಿಂದ ಎಕ್ಸ್ಪ್ಲೇನ್ ಮಾಡಿದ್ರು, ಯಾವ ರೀತಿ ನಿಜ ಸಂಗತಿಯನ್ನು ಎಕ್ಸ್ಪ್ಲೇನ್ ಮಾಡಿದ್ರು ಅವರು, ಯಾವ ರೀತಿ ನಾವು ನಮ್ಮ ಹುಡುಗರು ಹಿಂದೆ ಬೀಳ್ತಾ ಇದ್ದಾರೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಅದನ್ನು ನಾವು ಹಿಂದೆ ಬೀಳಬಾರ್ದು ಅಂತಂದರೆ ಏನು ಬೇಕು? ಒಳ್ಳೆ ಎಕ್ಸ್ಪೋಜರ್ ಬೇಕು, ಒಳ್ಳೆ ವಾತಾವರಣ ಬೇಕು. ಆ ಒಳ್ಳೆ ವಾತಾವರಣ ನಾವು ಗುಲ್ಬರ್ಗ ಇನ್ಸ್ಟಿಟ್ಯೂಟ್ನಲ್ಲಿ ಕೊಡ್ತಾ ಇದ್ದೀವಿ. ಆಕಾಶ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ವತಿಯಿಂದ 36 ವರ್ಷದ ಸಕ್ಸಸ್ ಜೊತೆಗೆ. ಥ್ಯಾಂಕ್ ಯು ಸರ್. ಅಡ್ಮಿಷನ್ ಮಾಡಬೇಕಾದ್ರೆ ಹುಡುಗರಿಗೆ ಪರ್ಸೆಂಟೇಜ್ ಅಂದ್ರೆ ಅವರು ಅಂಕಗಳು ಎಷ್ಟಿರಬೇಕು ಅಥವಾ ಅದು ಒಳ್ಳೆ ಕ್ವಶನ್ ಸರ್. ನಮ್ಮ ಹತ್ರ ಯಾವುದೇ ರೀತಿ ಪ್ಯಾರಾಮೀಟರ್ ಇರಲ್ಲ ಸರ್. ಸೊ ನಾವು ಪ್ರತಿಯೊಂದು ಸ್ಟೂಡೆಂಟು ನಮಗೆ ಈಕ್ವಲ್ಲು. ಅವನು ರ್ಯಾಂಕರ್ ಇದ್ರೂ ನಾವು ಅದೇ ಸ್ಟೂಡೆಂಟ್ ಜೊತೆನೇ ಕೂಡಿಸಿ ಅವನಿಗೆ ಪಾಠ ಮಾಡ್ತೀವಿ. ಅವರು ಎಷ್ಟೇ 35 ಮಾರ್ಕ್ಸ್ ತೊಗೊಂಡ್ರು ಅವರಿಗೆ ನಾವು ಅದೇ ಕ್ಲಾಸ್ನಲ್ಲಿ ಕೂಡಿಸಿ ಪಾಠ ಮಾಡಿಸ್ತೀವಿ. ಸೊ ನಮ್ಮ ಹತ್ರ ಸರ್ ಒಂದು ಸ್ಟೂಡೆಂಟ್ಗೆ 85% ಸ್ಟೂಡೆಂಟ್ಗೆ ಒಂದು ಸೆಕ್ಷನು, 35% ಸ್ಟೂಡೆಂಟ್ಗೆ ಮತ್ತೊಂದು ಸೆಕ್ಷನು. ಅದು 36 ವರ್ಷದಲ್ಲಿ ಎಲ್ಲೂ ನಡೆದಿಲ್ಲ, ಮುಂದೇನೂ ನಡೆಯೋದಿಲ್ಲ ಸರ್. ನೆಕ್ಸ್ಟ್ ಬ್ಯಾಚ್ ಸರ್ ಇವಾಗ KCET ಎಕ್ಸಾಮ್ ಸಲುವಾಗಿ 12th ಎಕ್ಸಾಮ್ಸ್ ಮುಗಿತಾ ಇರೋದು March 20 ಸರ್. March 22 ನಮ್ಮದು ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಸರ್ 12th ಹುಡುಗರ ಸಲುವಾಗಿ, KCET ಸಲುವಾಗಿ. ಮತ್ತು ಅದಾದ ನಂತರ 11th ಅಂತೂ ಅವ್ರದ್ದು 11th ಎಕ್ಸಾಮ್ಸ್ ಮುಗಿದ ನಂತರ ಮತ್ತೆ 12th ಮೂವಿಂಗ್ ಸ್ಟಾರ್ಟ್ ಆಗುತ್ತೆ ಸರ್.